ಪಟ್ಟಣ ಅವರ ನೇತೃತ್ವದಲ್ಲಿ ಇಂದು ಯುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿರುವ ಮರಾಠಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಮಟ್ಟದ ಯುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಸಸಿಗೆ ನೀರುಣಿಸುವ ಮೂಲಕ ಮುಖ್ಯ ಅತಿಥಿಗಳಾಗಿ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಅಶೋಕ ಪಟ್ಟಣ ಸಭೆ ಉದ್ಘಾಟಕರಾದ ರಾಹುಲ್ ಜಾರಕಿಹೊಳಿ ಅವರು ಕೂಡಿ ಚಾಲನೆ ನೀಡಿದರು. ಈ ಒಂದು ಸಭೆಯಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ರಾಮದುರ್ಗ ತಾಲೂಕಿನ ಅಧ್ಯಕ್ಷರಾದ ಅನಿಕೇತ ಪ್ರದೀಪ್ ಪಟ್ಟಣವರು ಅವರ ಅಜ್ಜ ಅಜ್ಜಿ ಹಾಗೂ ಅವರ ದೊಡ್ಡಪ್ಪನ ಆಶೀರ್ವಾದ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಮತ್ತು ವೇದಿಕೆ ಮೇಲೆ ಕುಂತಹ ಗುರು ಹಿರಿಯರ ಆಶೀರ್ವಾದದಿಂದ ನಾನು ಇವತ್ತು ತಾಲೂಕಿನ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಿಮ್ಮ ಮುಂದೆ ಇವತ್ತು ಈ ಒಂದು ವೇದಿಕೆ ಮೇಲೆ ಮಾತನಾಡ್ತಾ ಇದ್ದೀನಿ. ಅಂದ್ರೆ ನಿಮ್ಮ ಆಶೀರ್ವಾದದಿಂದ ಎಂದರು. ಇವತ್ತಿನ ದಿನ ಸಾಕಷ್ಟು ಯುವಕರು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ದುಶ್ಚಟಗಳನ್ನ ಮಾಡಬೇಡಿ. ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಯುವಕರಿಗೆ ಅಂತ ಯುವ ನಿಧಿ ಅಂತ ಯೋಜನೆ ಮಾಡಿದ್ದಾರೆ. ಆ ದುಡ್ಡನ್ನ ಒಳ್ಳೆಯದಕ್ಕೆ ಉಪಯೋಗಿಸಿಕೊಳ್ಳಿ. ಮತ್ತೆ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಕೂಡಿ ಬಲಿಷ್ಠವಾದ ಯುವಶಕ್ತಿಯನ್ನ ಕಟ್ಟೋಣ. ನಮ್ಮ ರಾಹುಲ್ ಹಾಗೂ ಕಾರ್ತಿಕ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ತಾಲೂಕಿನ ಎಲ್ಲ ಜನಗಳಿಗೆ ಒಳ್ಳೆಯ ಅಭಿವೃದ್ಧಿ ಕಾರ್ಯವನ್ನ ಮಾಡೋಣ ಎಂದು ಮಾತನಾಡಿದರು. ಅಜ್ಜ ಅಜ್ಜಿ ಮಾದೇವಪ್ಪ ಪಟ್ಟಣ ಹಾಗೂ ಶಾರದಮ್ಮ ಪಟ್ಟಣ ಅವರನ್ನು ಈ ವೇದಿಕೆ ಮೇಲೆ ನೆನೆಸ್ಕೊಳ್ಳುತ್ತಾ ಅವರ ಆಶೀರ್ವಾದದಿಂದ ಎಲ್ಲ ಗಣ್ಯರಿಗೆ, ಎಲ್ಲ ಗುಡಿಯವರಿಗೆ, ಎಲ್ಲ ನಾಯಕರಿಗೆ ಶರಣಾರ್ಥಿ. ಹಾಗೆ ಯುವ ಕಾರ್ಯಕ್ರಮ ಅಂದ್ರೆ ಏನಂತಂದ್ರೆ ನಮ್ಮ ಯುವ ಶಕ್ತಿ ನಮ್ಗೆ ಏನಿದೆ ಅಂದ್ರೆ ನಮ್ಮ ಯುವ ಶಕ್ತಿಯೇ ನಮ್ಮ ದೇಶದ ಭವಿಷ್ಯ. ಇಷ್ಟು ಜನ ನಮ್ ಯುವಕರು ನಮ್ಮ ಬ್ಲಾಕ್ ಅವರಿಂದ ಹಿಡ್ಕೊಂಡು ನಮ್ ಯುವಕರಿಂದ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ನಮ್ಗೆ ಇಷ್ಟು ಶಕ್ತಿ ಬರಲಿಕ್ಕೆ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟು ಜನ ಯುವಕರೆಲ್ಲ ಸೇರಿ ನಮ್ಗೆ ಈ ಒಂದು ಕಾರ್ಯಕ್ರಮನ ಇಷ್ಟು ಗಟ್ಟಿಯಾಗಿ ಮಾಡ್ತಾರೆ ಅಂತ. ಬಟ್ ಇಷ್ಟು ಗಟ್ಟಿಯಾಗಿ ಮಾಡ್ಬೇಕು ಅಂದ್ರೆ ಯುವಕರು ಇಷ್ಟೆಲ್ಲ ನಮ್ಗೆ ಎಲ್ಲ ಫೆಸಿಲಿಟೀಸ್ ಇದೆ, ಎಲ್ಲ ಇದೆ. ಬಟ್ ನಾವು ಹಿಂದುಳಿದಿರೋದು ಅಂತಂದ್ರೆ ನಮ್ಮ ಏನು ನಮ್ಮ ಎಜುಕೇಶನ್ ಅಲ್ಲಿ, ನಮ್ಮ ಶಿಕ್ಷಣದಲ್ಲಿ ಮತ್ತೆ ರೋಜ್ಗಾರಕ್ಕೆ ಬಹಳ ಇತ್ತೀಚೆಗೆ ನಮ್ಮ ಯುವಕರಲ್ಲಿ ಬಹಳ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ. ಯಾಕೆ ಅಂತಂದ್ರೆ ನಮ್ಮ ಎಲ್ಲ ಹಳ್ಳಿ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ಯಾಕೋ ವ್ಯಾಲ್ಯೂ ಅಷ್ಟು ಕೊಡ್ತಿಲ್ಲ. ನಮ್ಮ ಸರ್ಕಾರದಿಂದ ಎಷ್ಟೇ ಸವಲತ್ತಿದ್ರು, ಎಷ್ಟೇ ಅನುಕೂಲ ಮಾಡ್ತಿದ್ರು, ಮುಖ್ಯವಾಗಿ ಹೆಣ್ಮಕ್ಳಿಗೆ ಯಾಕೋ ನಾವು ಗೊತ್ತಿಲ್ಲ. ಬಟ್ 10th ಆಗಿದ ತಕ್ಷಣ ಮನೇಲಿ ಬೇಡ ಓದೋದು ಹೆಣ್ಮಕ್ಳು ಅದು ಅಂತ ಕಾರಣ ಹೇಳಿ ಶಾಲೆ ಬೆಳೆಸ್ತಿದ್ದಾರೆ. ದಯವಿಟ್ಟು ನಾವು ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ನಾನು ಕೇಳ್ಕೊಳ್ಳೋದು ಅದೇ ಒಂದೇ ಅಂದ್ರೆ ನಾವು ನಮ್ಮ ಪ್ರಯತ್ನ ಪಡೋದು. ನಮ್ಗೆಲ್ಲ ನನ್ನ ಯೂತ್ ಕಾಂಗ್ರೆಸ್ ಬರೋದಕ್ಕೆ ಹೇಳೋದು ಅದೇ ಒಂದೇ ಅಂದ್ರೆ ನಾವೆಲ್ಲ ನಮ್ಮ ಎಲ್ಲ ಹಳ್ಳಿಯಲ್ಲೂ ಹೋಗ್ಬಿಟ್ಟು ನಮ್ಮ ಎಲ್ಲ ನಮ್ಮ ಜನರಿಗೆ ನಮ್ಮ ಎಜುಕೇಶನ್, ನಮ್ಮ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಡ್ಬೇಕಾದಂತ ಅಗತ್ಯ ಬಹಳ ಇದೆ. ಈ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಎಷ್ಟು ಇದಕ್ಕೆ ಬೆಳೆದಿದೆ ಈಗಿನ ಜನರೇಷನ್ ಅಂದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಎಷ್ಟು ನಮ್ಮೆಲ್ಲ ಕಷ್ಟಪಟ್ಟು ಬೆಳೆಸಿ ಓದಿಸಿ ಎಲ್ಲ ಮಾಡಿ ಲಾಸ್ಟಿಗೆ ಒಂದು ಫೈನಲ್ ನಾವು ಅನ್ಎಂಪ್ಲಾಯ್ಮೆಂಟ್, ನಮ್ಗೆ ಕೆಲಸ ಇಲ್ಲ, ರೋಜ್ಗಾರ ಇಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೋ ಅದಕ್ಕಿಂತ ಹೆಚ್ಚು ನಮ್ಮ ಯುವಕರಿಗೆ ಅಷ್ಟು ಬೇಜಾರಾಗ್ತಿದೆ. ಅದಕ್ಕೋಸ್ಕರ ಅಂತಾನೆ ನಮ್ಮ ಕರ್ನಾಟಕ ಸರ್ಕಾರ ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಹಾಗೂ ಡಿಕೆ ಸರ್ಕಾರ ನಮ್ಮ ಯುವಕರಿಗಂತ ಒಂದು ಯೋಜನೆ ತಂದಿಲ್ಲ. ಎಲ್ಲರಿಗೂ ನಿಮ್ಗೆ ಗೊತ್ತಿರೋ ಯುವ ನಿಧಿ ಅಂತ ಒಂದು ಯೋಜನೆ ತಂದಿಲ್ಲ. ಆ ಯುವ ನಿಧಿಯಿಂದ ಎಷ್ಟೋ ಜನ ಯುವಕರಿಗೆ ಒಂದು 3,000 ರೂಪಾಯಿ ಕೊಡುವಂತ ಫೆಸಿಲಿಟಿ ಮಾಡಿದ್ದಾರೆ. ಡಿಗ್ರಿ ಮುಗಿಸಿ ಅವ್ರ ಕೆಲಸ ಸಿಗೋರು ಅದು ಎಷ್ಟೋ ಜನಕ್ಕೆ ಅವ್ರ ನೀಡ್ಸ್, ಅವರು ಏನಂತಾರೆ ಅವ್ರ ಡೈಲಿ ಅವರ ಖರ್ಚಿಗೆ ಎಷ್ಟೋ ಜನಕ್ಕೆ ಅದು ಸಹಾಯ ಆಗ್ತಿದೆ. ಅದು ನಮ್ಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ, ನಮ್ಮ ಯುವಕರಿಗೆ ಎಷ್ಟೋ ಜನ ಮಾರ್ಗದರ್ಶನ ಆಗಿದೆ. ಅದನ್ನು ಅಷ್ಟೇ ಇಲ್ಲ, ನಮ್ಮ ಆಲೋಚನೆ ಬೆಳೀತೀರ ಅಂತ ನಮ್ಮ ಅನ್ಎಂಪ್ಲಾಯ್ಮೆಂಟ್ಗೆ ಅದೊಂದು ಹಾದಿ ತೋರಿಸ್ತಾ ಇದೆ. ಅದೇ ರೀತಿ ನಮ್ಮ ಶಿಕ್ಷಣದಲ್ಲೂ ಜಾಸ್ತಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅದು ಒಂದಕ್ಕೆ ನಾವೆಲ್ಲ ಯುವ ಕಾಂಗ್ರೆಸ್ ಮೇನ್ ನಮ್ಮ ಯುವ ಕಾಂಗ್ರೆಸ್ ಟಾರ್ಗೆಟ್ ಇರೋದೇ ಅದು. ರಾಮದುರ್ಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು, ಯುವಕರು ಭಾಗವಹಿಸಿ ಮಾತನಾಡಿ ಸಲಹೆ ಸೂಚನೆ ನೀಡಿದರು. ಈ ಸಭೆಯಲ್ಲಿ ಮಾತನಾಡಿದ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ, ಯುವ ಕಾಂಗ್ರೆಸ್ ಬಲವರ್ಧನೆ ಹಾಗೂ ಸಂಘಟನೆಯ ದೃಢೀಕರಣಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಶ್ರಮ ವಹಿಸಬೇಕು. ಸಮಾಜದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗುವ ಸಂದರ್ಭಗಳಲ್ಲಿ ಯುವ ಕಾಂಗ್ರೆಸ್ ಸದಾ ಜನರ ಜೊತೆಗೆ ನಿಂತು ಸಹಾಯ ಮಾಡಬೇಕು ಎಂಬುದು ನಮ್ಮೆಲ್ಲರ ಗುರಿಯಾಗಬೇಕು ಎಂದು ಹೇಳಿದರು.
ಯುವ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡ ಕಾರ್ಯಕಾರಿಣಿ ಸಭೆ ಈ ಒಂದು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಅಶೋಕ್ ಪಟ್ಟಣ್ ಸಾಹೇಬರು, ಈ ಭಾಗದ ರಾಮದುರ್ಗ ಮತಕ್ಷೇತ್ರದ ಅಸೆಂಬ್ಲಿ ಅಧ್ಯಕ್ಷರಾದ ಅಂಕಿತ್ ಪಟ್ಟಣ್ ಅವರೇ, ಬೆಳಗಾವಿ ಗ್ರಾಮೀಣ ಜಿಲ್ಲಾ ಅಧ್ಯಕ್ಷರಾದ ಕಾರ್ತಿಕ್ ಪಾಟೀಲ್ ಅವರೇ, ನೂತನವಾಗಿ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳ ಮೇಲೆ ಪ್ರಥಮವಾಗಿ ಕಾರ್ಯಕಾರಿಣಿ ಸಭೆಯನ್ನು ರಾಮದುರ್ಗ ಮತಕ್ಷೇತ್ರದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಉದ್ದೇಶವೇನೆಂದರೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮ ಪಕ್ಷವನ್ನು ಬೂತ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಯಾವ ರೀತಿ ನಾವು ಬಲಿಷ್ಠ ಮಾಡಬೇಕು ಉದ್ದೇಶದಿಂದ ಈ ಪಕ್ಷ ಸಂಘಟನೆ ವಿಚಾರವಾಗಿ ನಾವು ಬೆಳಗಾವಿ ಗ್ರಾಮೀಣ ಜಿಲ್ಲೆ ಪ್ರತಿಯೊಂದು ಮತಕ್ಷೇತ್ರಗಳಿಗೆ ಭೇಟಿ ನೀಡಿ ಪಕ್ಷದ ಸಂಘಟನೆ ವಿಚಾರವಾಗಿ ನಾವು ಎಲ್ಲ ಕಡೆ ಚರ್ಚೆ ಮಾಡ್ತಾ ಇದ್ದೇವೆ. ಈಗಾಗಲೇ ಹೋದ ವರ್ಷ ನಮ್ಮ ಪಕ್ಷದ ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಿರ್ಬೋದು, ನಮ್ಮ ಪಕ್ಷದ ವಿಡಿಯೋ ಕಾರ್ಪೊರೇಷನ್ ಅಂತ ರಾಹುಲ್ ಗಾಂಧಿ ಸಾಹೇಬರಾಗಿರ್ಬೋದು, ನಮ್ಮೆಲ್ಲರಿಗೂ ನಮ್ಮಂಥ ಯುವಕರಿಗೆ ಈ ಯುವ ಕಾಂಗ್ರೆಸ್ ಚುನಾವಣೆ ಮಾಡೋ ಮುಖಾಂತರ ನಮ್ಮೆಲ್ಲರಿಗೂ ನಾಯಕರಾಗಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹೋದ ವರ್ಷ ನಾವೆಲ್ಲ ನೋಡಿರ್ಬೋದು, ಬಹಳಷ್ಟು ಯುವಕರು ಬಿಸಿಲಲ್ಲಿ ಮಳೆಯಲ್ಲಿ ಅವರೆಲ್ಲ ತಾವಾಗಿ ಆ ಆ್ಯಪ್ ಮೂಲಕ ಐವಸ್ ಆ್ಯಪ್ ಏನುಂಟು ಅದರ ಮೂಲಕ ಎಲ್ಲ ಕಡೆಗೂ ಪ್ರತಿ ಗ್ರಾಮಕ್ಕೆ ಹೋಗಿ ಪ್ರತಿಯೊಬ್ಬ ಯುವಕರಿಗೆ ಅಪ್ರೋಚ್ ಆಗಿ ನೀವು ಯೂತ್ ಕಾಂಗ್ರೆಸ್ಸಿನ ಸದಸ್ಯರು ಪಡಿಬೇಕು, ನಾವು ಮೆಂಬರ್ಶಿಪ್ ಆಗಬೇಕು, ಅದರ ಮುಖಾಂತರ ನಮಗೆ ಒಂದು ಮತ ಹಾಕಬೇಕಂತ ಎಲ್ಲ ಪ್ರತಿ ಗ್ರಾಮಕ್ಕೆ ಹೋಗಿ ಅವರು ಮತವನ್ನು ಮತಯಾಚನೆ ಮಾಡಿದರು. ಅದರ ಫಲವಾಗಿ ಇವತ್ತು ರಾಜ್ಯಾದ್ಯಂತ ಅನೇಕ ನಾಯಕರು ಇವತ್ತು ಆಯ್ಕೆಯಾಗಿದ್ದಾರೆ. ಹೀಗಾಗಿ ಅಂಕಿತ್ ಪಟ್ಟಣ್ ಅವರು ಬಹಳಷ್ಟು ಮತಗಳನ್ನು ಪಡೆದು ಇವತ್ತು ಅಸೆಂಬ್ಲಿ ಅಧ್ಯಕ್ಷ ಆಗಿದ್ದಾರೆ. ಕಾರ್ತಿಕ್ ಪಾಟೀಲ್ ಅವರು ಜಿಲ್ಲಾ ಅಧ್ಯಕ್ಷ ಆಗಿದ್ದಾರೆ. ಈಗ ತಮ್ಮ ಸರ್ಕಾರ ತಮ್ಮ ಆಶೀರ್ವಾದದಿಂದ ಇವತ್ತು ಹುದ್ದೆಗಳನ್ನು ಅವರು ಅಲಂಕರಿಸಿದ್ದಾರೆ. ರಾಮದುರ್ಗ ಯುವ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿ ಮತ್ತು ಸದಸ್ಯರಿಗೆ ಶಾಸಕ ಅಶೋಕ್ ಪಟ್ಟಣ್ ಅವರ ಸಮ್ಮುಖದಲ್ಲಿ ಆದೇಶ ಪತ್ರ ನೀಡಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಯುವ ಸಮಿತಿ ಅಧ್ಯಕ್ಷರು ಮತ್ತು ರಾಮದುರ್ಗ ತಾಲೂಕಾ ಯುವ ಕಾಂಗ್ರೆಸ್ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು. ಗ್ರಾಮೀಣ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು, ನಗರ ಯುವ ಕಾಂಗ್ರೆಸ್ ಸಮಿತಿ ರಾಮದುರ್ಗ. ಮುಂದಿನದಾಗಿ ಮಂಜುನಾಥ್ ಪಮ್ಮಾರ್, ಉಪಾಧ್ಯಕ್ಷರು, ಅಸೆಂಬ್ಲಿ ಯುವ ಕಾಂಗ್ರೆಸ್ ಸಮಿತಿ ರಾಮದುರ್ಗ. ಕಾರ್ಯದರ್ಶಿ, ಅಸೆಂಬ್ಲಿ ಯುವ ಕಾಂಗ್ರೆಸ್ ಸಮಿತಿ ರಾಮದುರ್ಗ. ಸದಸ್ಯರು, ಯುವ ಕಾಂಗ್ರೆಸ್ ಸಮಿತಿ ರಾಮದುರ್ಗ. ಮುಂದಿನದಾಗಿ ಭವಾನಿ ಪಾಟೀಲ್, ಉಪಾಧ್ಯಕ್ಷರು, ಮಹಿಳಾ ನಗರ ಯುವ ಕಾಂಗ್ರೆಸ್ ಸಮಿತಿ ರಾಮದುರ್ಗ. ನಗರ ಯುವ ಕಾಂಗ್ರೆಸ್ ಸಮಿತಿ ರಾಮದುರ್ಗ. ಮುಂದಿನದಾಗಿ ರೇಣುಕಾ ಬೇಲೂರ್, ಉಪಾಧ್ಯಕ್ಷರು, ಮಹಿಳಾ ಗ್ರಾಮೀಣ ಯುವ ಕಾಂಗ್ರೆಸ್ ಸಮಿತಿ ರಾಮದುರ್ಗ. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.